ಇನ್ನು ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನೋಡಿ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಮತ್ತು ರೈತರ ಪರವಾದಂಥ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಇರ್ಬೋದು, ರಾಜ್ಯದಲ್ಲಿ ಯಡಿಯೂರಪ್ಪರ ಸರ್ಕಾರ ಇರ್ಬೋದು, ರೈತರ ಪರವಾದಂಥ ಜನಪರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಇವತ್ತು ಏನಾದರೂ ಒಂದು ಪ್ರತಿಭಟನೆ ಮತ್ತೊಂದು ಟೀಕೆ ಟಿಪ್ಪಣಿ ಮಾಡಬೇಕು, ಆ ಕೆಲಸವನ್ನು ಮಾಡ್ತಾಯಿದ್ರೆ ಹೊರತು ನಿಜವಾಗಿ ಇವತ್ತು ಜನಸಾಮಾನ್ಯರಲ್ಲಿ, ರೈತರಲ್ಲಿ ಮೋದಿಯವರ ಸರ್ಕಾರ ಬಗ್ಗೆ ಮತ್ತು ರಾಜ್ಯ ಸರ್ಕಾರ ಬಗ್ಗೆ ಭಾಳ ಒಂದು ಅಭಿಮಾನ ಇದೆ. ಮತ್ತು ಇತ್ತೀಚೆಗೆ ನಡೆದಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ರಿಸಲ್ಟ್ ನೋಡಿದರೆ ಇವತ್ತು BJP ಪರವಾದಂಥ ಒಂದು ಸಪೋರ್ಟು ಮತ್ತು ವಾತಾವರಣ ಇದ್ದುದು ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಅವರಿಗೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು, ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲಿ APMC ಇವತ್ತು ರೈತರ ಬೆಳೆದಂಥ ಬೆಳೆಗೆ ಯೋಗ್ಯವಾದಂಥ ಬೆಲೆ ಬೇಕು. ಇವತ್ತು ಎಷ್ಟೋ ಕಡೆ APMC ವ್ಯವಸ್ಥೆ ಎಷ್ಟು ಸರಿ ಇದೆ, APMCಯಲ್ಲಿ ಅಲ್ಲೇ ರಿಸ್ಟ್ರಿಕ್ಷನ್ ಮಾರಬೇಕು ಅನ್ನುವಂಥದ್ದು. ಅವರು ರೈತರು ತಮಗೆ ಉತ್ತಮವಾದಂಥ ಪ್ರೈಸ್ ಬಂದರೆ ಎಲ್ಲಿ ಬೇಕಾದರೂ ಮಾರಬೇಕು ಅನ್ನುವಂಥ ಒಂದು ಹಕ್ಕನ್ನು ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ರೈತರ ಹಕ್ಕನ್ನು ಏನೂ ಕಸ್ಕೊಂಡಿಲ್ಲ. ಇಲ್ಲೇನಿದ್ದಾರೆ ಮಿಡ್ಲ್ ಮ್ಯಾನ್ ಅಂತ ಇದ್ದಾರಲ್ಲ, ಮಧ್ಯವರ್ತಿಗಳು, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅವರು ಇದನ್ನೆಲ್ಲ ಎಸ್ಟೇಟ್ ಮಾಡಿ ಅಜಿಟೇಷನ್ ಮಾಡುವಂಥದ್ದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಅವರಿಂದ ಇದೆಲ್ಲ ನಡೀತಾ ಇದೆ ಹೊರತು ನಿಜವಾಗಿ ರೈತರು ಅವ್ರಿಗೆ ಏನೂ ತೊಂದರೆ ಆಗೋದಿಲ್ಲ. ರೈತರು ಇದರಲ್ಲಿ ಹೋರಾಟದಲ್ಲಿ ಇಲ್ಲ. ರೈತ ಪ್ರತಿಭಟನೆ ಅಲ್ಲ, ಮೊದಲು ರೈತ ಪ್ರತಿಭಟನೆ ಅಲ್ಲ, ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿರೋದು. ಕಾಂಗ್ರೆಸ್ಸು ಪ್ರತಿಭಟನೆ ಎಲ್ಲ ವಿಷಯದಲ್ಲೂ ಮಾಡ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಆಯಿತು ಅಂತ ಹೇಳಿದ್ರು ಕೂಡ ಅದಕ್ಕೂ ಇವ್ರಿಗೆ ಅಪಸ್ವರ. ನಾನು ನಿಮಗೆ ಕೇಳ್ತೇನೆ, ಯಾವ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ APMC ಆ್ಯಕ್ಟ್ನ ರಿವೈವಲ್ ಮಾಡ್ತೀವಿ ಅಂತ ಹೇಳಿದ್ರು, ಆ ಪಕ್ಷಕ್ಕೆ ಏನು ನೈತಿಕತೆ ಇದೆ? ಅವರೇ ಹೇಳಿದ್ರಲ್ಲ, ಅವರಿಗೆ ದಲ್ಲಾಳಿಗಳ ಬೆದರಿಕೆಗೆ ಅವರು ಬಗ್ಗಿದ್ರು. ನಮ್ಮ ಸರ್ಕಾರ ದಲ್ಲಾಳಿಗಳ ಬೆದರಿಕೆಗೆ ಬಗ್ಗಲಿಲ್ಲ. ನಾನು ಅವರಿಗೆ ತಮ್ಮ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ರೈತನಿಗೆ ಸ್ವತಂತ್ರ ಕೊಡೋದ್ರೊಳಗೆ ಇವ್ರಿಗೆ ಸಂಕಟ ಯಾಕೆ? ರೈತ ತಾನು ಬೆಳೆದ ವಸ್ತುವನ್ನು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು ಅನ್ನುವಂಥ ಸ್ವತಂತ್ರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಇದರಿಂದ ಕಳ್ಕೊಳ್ಳೋದು ರೈತರು ಅಥವಾ ದಲ್ಲಾಳಿಗಳು? ಇವ್ರ ಹೋರಾಟ ದಲ್ಲಾಳಿಗಳ ಪರ, ರೈತರ ಹೆಸರಿನಲ್ಲಿ, ರೈತರ ಮುಖವಾಡ ಹೋರಾಟ ದಲ್ಲಾಳಿಗಳ ಪರ. ಯಾವ ರೈತರಿಗೆ ಅನ್ಯಾಯ ಆಗುತ್ತೆ ಹೇಳಿ? ರೈತ ತಾನು ಬೆಳೆದಿದ್ದನ್ನು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು ಅನ್ನೋದರಲ್ಲಿ ಯಾವ ರೈತನಿಗೆ ಅನ್ಯಾಯ ಆಗುತ್ತೆ ಹೇಳಬೇಕು, ಎಲ್ಲಿಗೆ ತೊಂದರೆ ಆಗುತ್ತೆ ಅಂಥೇಳಿ. ಎರಡನೇದು, ಮಿನಿಮಮ್ ಸಪೋರ್ಟ್ ಪ್ರೈಸು ಅತಿ ಹೆಚ್ಚು ಕೊಟ್ಟಿರೋದು ನಮ್ಮ ಸರ್ಕಾರ. ಸ್ವಾಮಿನಾಥನ್ ವರದಿಯನ್ನು ಇವರು ಕಸದ ಬುಟ್ಟಿಲಿ ಹಾಕಿದರು. ಸ್ವಾಮಿನಾಥನ್ ವರದಿಯನ್ನು ಹೊರಗೆ ತೆಗೆದು 28 ರೈತ ಬೆಳೆದಂಥ ವಸ್ತುಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದು ಮತ್ತು ಅತಿ ಹೆಚ್ಚು ಖರೀದಿ ಮಾಡಿರೋದು ನಮ್ಮ ಸರ್ಕಾರ. ಇವ್ರಿಗೇನು ನೈತಿಕತೆ? ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ